ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಗುಂಡ್ಲುಪೇಟೆಯ ಅಜ್ಜಿಯ ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಜ್ಜಿಯ ಮನೆ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಪ್ರತ್ಯೇಕವಾಗಿ ಸ್ಕೂಲ್ ಮಕ್ಕಳು ಮತ್ತು ಕಾಲೇಜ್ ಮಕ್ಕಳಿಗೆ ಅಜ್ಜಿಯ ಮನೆ ಅಂದರೆ ತುಂಬಾ ಇಷ್ಟ. ಯಾಕಂದರೆ ವರ್ಷಕ್ಕೊಮ್ಮೆ ಬೇಸಿಗೆ ರಜಾ ಸಿಕ್ಕಿದಾಗ ಅಜ್ಜಿಯ ಮನೆಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ. ಅದೇ ರೀತಿನೇ ಅಜ್ಜಿಯ ಮನೆಯಲ್ಲಿ ಎಂಜಾಯ್ ಮಾಡೋದಕ್ಕೆ ಅಂತ ಹೋದ ಒಬ್ಬ ವ್ಯಕ್ತಿಗೆ ಅವತ್ತು ರಾತ್ರಿ ಅದೇ ಅಜ್ಜಿಯ ಮನೆಯಲ್ಲಿ ಏನೆಲ್ಲ ಆಯಿತು ಗೊತ್ತಾ? ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಷ್ಟಕ್ಕೂ ಗುಂಡ್ಲುಪೇಟೆಯ ಅಜ್ಜಿಯ ಮನೆಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಕಿರಣ್ ಕುಮಾರ್. ಇನ್ನು ಕಿರಣ್ಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 2001ರಲ್ಲಿ. ಇನ್ನು ಕಿರಣ್ ಮತ್ತು ಅವರ ಫ್ಯಾಮಿಲಿ ಕರ್ನಾಟಕದವರೇ ಆದರೂ ತಮಿಳ್ನಾಡಿನ ಕೊಯಂಬತ್ತೂರಿನಲ್ಲಿ ವಾಸ ಇರ್ತಾರೆ. ಕಿರಣ್ಗೆ ಈ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆದಾಗ ಸೆಕೆಂಡ್ PUC ಎಕ್ಸಾಮ್ ಬರೆದಿರ್ತಾರೆ. ಇನ್ನು ಕಿರಣ್ ಬಗ್ಗೆ ಹೇಳಬೇಕಂದ್ರೆ ಕಿರಣ್ ತುಂಬ ಬುದ್ಧಿವಂತ ಮತ್ತು ಆ್ಯಕ್ಟಿವ್ ಹುಡುಗನಾಗಿರ್ತಾನೆ. ಕಿರಣ್ ಯಾವಾಗಲೂ ಲವಲವಿಕೆಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದ. ಆದರೆ ಒಂದೇನೆಂದರೆ ಕಿರಣ್ಗೆ ಕತ್ತಲು ಅಂದರೆ ತುಂಬ ಭಯ. ಅದಕ್ಕೆ ಕಿರಣ್ ಏನು ಮಾಡ್ತಾ ಇದ್ದ ಅಂದರೆ ಮಲಗೋದಕ್ಕೂ ಮುಂಚೆನೇ 1ಕ್ಕೆ 2ಕ್ಕೆ ಎಲ್ಲ ಮುಗಿಸ್ಕೊಂಡು ಮಲ್ಕೋತಾ ಇದ್ದ. ಮತ್ತೆ ಮಧ್ಯರಾತ್ರಿ ಎದ್ದು ಹೋಗೋದಕ್ಕೆ ಆಗೋದಿಲ್ಲ ಅಂತ. ಈ ರೀತಿ ಇದ್ದ ಕಿರಣ್ ಜೀವನ ಅವತ್ತು ಒಂದೇ ದಿನ ರಾತ್ರಿಯಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗೋಗತ್ತೆ. ಬೇಸಿಗೆ ರಜೆಯಲ್ಲಿ ಅಜ್ಜಿಯ ಮನೆಯಲ್ಲಿ 1-2 ದಿನ ಇದ್ದು ಎಂಜಾಯ್ ಮಾಡೋಣ ಅಂತ ಹೋದ ಕಿರಣ್ಗೆ ಅವತ್ತು ರಾತ್ರಿಯಲ್ಲಿ ಏನೆಲ್ಲ ಆಯಿತು ಅಂದರೆ, ಆ ಘಟನೆಯಾದ ನಂತರ 13 ವರ್ಷಗಳು ಕಿರಣ್ ಅವರ ಅಜ್ಜಿಯ ಮನೆಗೆ ಹೋಗಲೇ ಇಲ್ಲ. ಅಷ್ಟೊಂದು ಭಯ ಕಿರಣ್ ಎದೆಯಲ್ಲೇ ಇರುತ್ತೆ. ಇಷ್ಟಕ್ಕೂ ಏನಾಯಿತು ಅಂದರೆ, ಬೇಸಿಗೆ ರಜಾನ ಎಂಜಾಯ್ ಮಾಡೋದಕ್ಕೆ ಅಂತ ಕಿರಣ್ ಮತ್ತು ಅವನ ತಂಗಿ ಮೇಘನ ಅವರ ಅಜ್ಜಿಯ ಮನೆಗೆ ಹೋಗ್ತಾರೆ. ಅವರ ಅಜ್ಜಿಯ ಮನೆ ಗುಂಡ್ಲುಪೇಟೆಯ ಬಳಿ ಜಕ್ಕಹಳ್ಳಿ ಅನ್ನೋ ಸಣ್ಣ ಗ್ರಾಮದಲ್ಲಿ ಇರುತ್ತೆ. ಅಜ್ಜಿಯ ಮನೆಗೆ ಹೋದ್ಮೇಲೆ ಕಿರಣ್ ಮತ್ತು ಅವನ ತಂಗಿ ಮೇಘನ ತುಂಬ ಎಂಜಾಯ್ ಮಾಡ್ತಾರೆ. ಅಜ್ಜಿ ಮಾಡಿರೋ ಒಳ್ಳೆ ಒಳ್ಳೆ ಅಡುಗೆಗಳನ್ನು ತಿಂತ, ಊರನ್ನೆಲ್ಲ ಸುತ್ತಾ, ಒಳ್ಳೆ ಒಳ್ಳೆ ಆಟಗಳನ್ನು ಆಟ ಆಡ್ತಾ ಎಂಜಾಯ್ ಮಾಡ್ತಾರೆ. ಅವರ ಅಜ್ಜಿಯ ಮನೆ ಮುಂದೆ ಒಂದು ದೊಡ್ಡ ಮರ ಇರುತ್ತೆ. ಆ ಮರದ ಕೆಳಗೆ ಒಂದು ಉಯ್ಯಾಲೆ ಇರುತ್ತೆ. ಆ ಉಯ್ಯಾಲೆಯಲ್ಲೂ ಕೂಡ ಕಿರಣ್ ಮತ್ತು ಮೇಘನ ತುಂಬ ಎಂಜಾಯ್ ಮಾಡ್ತಾರೆ. ಈ ರೀತಿ ಒಂದು 20 ದಿನ ಕಿರಣ್ ಮತ್ತು ಮೇಘನ ಅಜ್ಜಿಯ ಮನೆಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಆದರೆ ಒಂದು ದಿನ ಏನಾಗ್ಬಿಡುತ್ತೆ ಅಂದರೆ, ಅವತ್ತು ಸಂಜೆ ಸುಮಾರು 5 ಗಂಟೆ ಹೊತ್ತಲ್ಲಿ ಕಿರಣ್ ಅವರ ತಾತ ಬೇಟೆ ಮಾಂಸವನ್ನು ಮನೆಗೆ ತರ್ತಾರೆ. ಅದು ಕಾಡು ಹಂದಿಯ ಮಾಂಸವಾಗಿತ್ತು. ಆ ಮಾಂಸವನ್ನು ಕಿರಣ್ ಅವರ ಅಜ್ಜಿ ಅಡುಗೆ ಮಾಡಿ ಎಲ್ರಿಗೂ ಬಡಿಸ್ತಾಳೆ. ಕಿರಣ್, ಮೇಘನ ಮತ್ತು ಅವರ ಅಜ್ಜಿ ತಾತ ಎಲ್ಲರೂ ಅವತ್ತು ರಾತ್ರಿ ಊಟ ತಿಂದು ನಿದ್ದೆ ಹೋಗ್ತಾರೆ. ಆದರೆ ಮಲಗೋದಕ್ಕೂ ಮುಂಚೆ ಕಿರಣ್ 1ಕ್ಕೆ 2ಕ್ಕೆ ಮುಗಿಸ್ಕೊಳ್ದೆ ಹಾಗೆ ಮಲ್ಕೊಂಡು ಬಿಡ್ತಾನೆ. ಅದೊಂದು ವಿಷಯದಲ್ಲಿ ಕಿರಣ್ ಅವತ್ತು ಯಾಮಾರ್ಬಿಡ್ತಾನೆ. ಆದರೆ ಅದೇ ಅವತ್ತು ರಾತ್ರಿ ಕಿರಣ್ ಪ್ರಾಣಕ್ಕೆ ಕಂಟಕವಾಗಿ ಬಿಡುತ್ತೆ. ಯಾಕಂದರೆ ಒಂದು ಹೊತ್ತಲ್ಲಿ ಕಿರಣ್ಗೆ ಆ ಕಾಡು ಹಂದಿಯ ಮಾಂಸ ಜೀರ್ಣವಾಗದೆ ಹೊಟ್ಟೆ ನೋವು ಶುರುವಾಗ್ಬಿಡುತ್ತೆ. ಕಿರಣ್ಗೆ ಅರ್ಜೆಂಟಾಗಿ ಬಾತ್ರೂಮ್ಗೆ ಹೋಗಬೇಕು ಅಂತ ಅನಿಸುತ್ತೆ. ಆದರೆ ಆಚೆ ಕಡೆ ತುಂಬ ಕತ್ತಲಿರೋದ್ರಿಂದ ಕಿರಣ್ ಆಚೆ ಹೋಗೋದಕ್ಕೆ ಭಯ ಬಿದ್ದು ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಲ್ಕೊಂಡು ಬಿಡ್ತಾನೆ. ಆದರೆ ಒಂದು ಟೈಮ್ನಲ್ಲಿ ಕಿರಣ್ಗೆ ಲೂಸ್ ಮೋಷನ್ ಆಗೇ ಬಿಡುತ್ತೆ ಅನ್ನೋ ರೀತಿ ಫೀಲ್ ಆಗುತ್ತೆ. ತಕ್ಷಣ ಕಿರಣ್ ಏನೂ ಯೋಚನೆ ಮಾಡದೆ ಅವರ ಅಜ್ಜಿಯ ಮನೆಯ ಮುಂದೆ ಇದ್ದ ಆ ಮರದ ಹಿಂದ್ಗಡೆ ಕಟ್ಟಿದ್ದ ಆ ಬಾತ್ರೂಮ್ ಕಡೆಗೆ ಓಡೋಗ್ತಾನೆ. ಈ ರೀತಿ
ಕಿರಣ್ ಒಂದು ಕೈಯಲ್ಲಿ ಬಕೆಟ್ನಲ್ಲಿ ನೀರು ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಹೊಟ್ಟೆ ಹಿಡ್ಕೊಂಡು ಆ ಮರದ ಹಿಂದೆ ಇದ್ದ ಬಾತ್ರೂಮ್ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಕಿರಣ್ ಆ ಮರದ ಹತ್ತಿರ ಇದ್ದ ಆ ಉಯ್ಯಾಲೆ ಊಗ್ತಾ ಇರೋದನ್ನ ಗಮನಿಸ್ತಾನೆ. ಆಗ್ಲೇ ಕಿರಣ್ಗೆ ಸ್ವಲ್ಪ ಭಯ ಬಂದ್ಬಿಟ್ಟಿರತ್ತೆ. ಯಾಕಂದ್ರೆ ಕಿರಣ್ಗೆ ಮೊದಲೇ ಕತ್ತಲು ಅಂದ್ರೆ ಭಯ. ಅದರ ಜೊತೆಗೆ ಈಗ ಉಯ್ಯಾಲೆ ತನ್ನಷ್ಟಕ್ಕೆ ತಾನೇ ಊಗ್ತಾ ಇರೋದನ್ನ ನೋಡಿ ಕಿರಣ್ಗೆ ಭಯ ಶುರುವಾಗುತ್ತೆ. ಆದರೆ ಕಿರಣ್ ಆ ಉಯ್ಯಾಲೆಯ ಕಡೆಗೆ ಅಷ್ಟೊಂದು ಗಮನ ಕೊಡದೆ ಬಾತ್ರೂಮ್ ಒಳಗೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಈ ರೀತಿ ಒಂದು 10 ನಿಮಿಷ ಕಳೆದೋಗುತ್ತೆ. 10 ನಿಮಿಷದ ನಂತರ ಕಿರಣ್ ಬಾತ್ರೂಮ್ ಡೋರ್ನ ಓಪನ್ ಮಾಡಿಕೊಂಡು ಆಚೆ ಬಂದು ಅವರ ಅಜ್ಜಿಯ ಮನೆಯ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೇನು ಕಿರಣ್ ಅವರ ಅಜ್ಜಿಯ ಮನೆ ಒಳಗೆ ಕಾಲಿಡಬೇಕು ಅನ್ನೋ ಟೈಮ್ಗೆ ಕರೆಕ್ಟಾಗಿ ಕಿರಣ್ ಕಿವಿಗೆ ಒಂದು ಶಬ್ದ ಕೇಳಿಸುತ್ತೆ. ಅದೇನಂದ್ರೆ ಆ ಮರದ ಹತ್ತಿರ ಇದ್ದ ಆ ಉಯ್ಯಾಲೆಯ ಮೇಲೆ ಯಾರೋ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಥರ ಶಬ್ದ ಕೇಳಿಸುತ್ತೆ. ತಕ್ಷಣ ಕಿರಣ್ ಹಿಂದೆ ತಿರುಗಿ ಆ ಉಯ್ಯಾಲೆಯ ಕಡೆಗೆ ನೋಡ್ತಾನೆ. ಆದರೆ ಕಿರಣ್ ಕಣ್ಣಿಗೆ ಅಲ್ಲಿ ಕಂಡ ದೃಶ್ಯ ಬೇರೆನೇ ಆಗಿತ್ತು. ಯಾಕಂದ್ರೆ ಕಿರಣ್ ಕಿವಿಗೆ ಕೇಳಿಸಿದ ಆ ಶಬ್ದ ಕೂಡ ನಿಜವಾಗಿತ್ತು. ಅದೇ ರೀತಿನೇ ಆ ಉಯ್ಯಾಲೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇತ್ತು. ಆದರೆ ಆ ಉಯ್ಯಾಲೆಯ ಮೇಲೆ ಯಾರು ಕೂತ್ಕೊಂಡಿರಲಿಲ್ಲ. ಆ ಉಯ್ಯಾಲೆ ತನ್ನಷ್ಟಕ್ಕೆ ತಾನೇ ಹೋಗ್ತಾ ಇರುತ್ತೆ. ಆ ದೃಶ್ಯವನ್ನ ನೋಡಿ ಕಿರಣ್ಗೆ ಭಯ ಇನ್ನೂ ಜಾಸ್ತಿ ಆಗ್ಬಿಡತ್ತೆ. ತಕ್ಷಣ ಕಿರಣ್ ಭಯಕ್ಕೆ ತಲೆ ಬಗ್ಗಿಸ್ಕೊಂಡು ಮನೆ ಒಳಗೆ ಹೋಗಿ ಮಲ್ಕೊಂಡ್ಬಿಡ್ತಾನೆ. ಆಗ ಟೈಮ್ ರಾತ್ರಿ ಕರೆಕ್ಟಾಗಿ 1 ಗಂಟೆ ಆಗಿರುತ್ತೆ. ಈ ರೀತಿ ಕಿರಣ್ ನಿದ್ದೆ ಹೋಗ್ಬಿಡ್ತಾನೆ. ಆದರೆ ಮತ್ತೆ ರಾತ್ರಿ ಸುಮಾರು 2:30 ಸಮಯದಲ್ಲಿ ಕಿರಣ್ಗೆ ಮತ್ತೆ ಹೊಟ್ಟೆ ನೋವು ಶುರುವಾಗಿ ಅರ್ಜೆಂಟಾಗಿ ಬಾತ್ರೂಮ್ಗೆ ಹೋಗಬೇಕು ಅಂತ ಅನಿಸುತ್ತೆ. ಆದರೆ ಈ ಬಾರಿ ಕಿರಣ್ ಒಬ್ಬನೇ ಆಚೆ ಹೋಗೋದಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಕಿರಣ್ ಏನು ಮಾಡ್ತಾನೆ ಅಂದರೆ ಅವನ ತಂಗಿ ಮೇಘನಲನ್ನು ಎಬ್ಬರಿಸಿ ಅವಳನ್ನು ಕೂಡ ಆಚೆ ಕರ್ಕೊಂಡು ಹೋಗ್ತಾನೆ. ಈ ರೀತಿ ಕಿರಣ್ ತಂಗಿ ಮೇಘನ ಮನೆಯಿಂದ ಆಚೆ ಕಿರಣ್ ಜೊತೆ ಮಾತಾಡಿಸ್ಕೊಂಡು ನಿಂತ್ಕೊಂಡಿದ್ರೆ ಮತ್ತೊಂದು ಕಡೆ ಕಿರಣ್ ಬಾತ್ರೂಮ್ನಲ್ಲಿ ಕೂತ್ಕೊಂಡಿರ್ತಾನೆ. ಈ ರೀತಿ ಒಂದು 15 ನಿಮಿಷಗಳು ಕಳೆದೋಗುತ್ತೆ. ಇನ್ನು ಕಿರಣ್ ಬಾತ್ರೂಮ್ನಲ್ಲಿ ಎಷ್ಟೊತ್ತು ಕೂತ್ಕೊಂಡಿರ್ತಾನೋ ಅಷ್ಟೊತ್ತು ಕೂಡ ತಂಗಿ ಜೊತೆ ಮಾತಾಡ್ತಾನೆ ಇರ್ತಾನೆ, ಭಯ ಆಗಬಾರ್ದು ಅಂತ. ಕೊನೆಗೆ ಕಿರಣ್ ಬಾತ್ರೂಮ್ ಡೋರ್ನ ಓಪನ್ ಮಾಡಿ ಆಚೆ ಬರ್ತಾನೆ ಅಷ್ಟೇ. ಅಲ್ಲಿ ಅವನ ತಂಗಿ ಮೇಘನ ಕಾಣಿಸೋದಿಲ್ಲ. ಆಗ ಕಿರಣ್, ಅಯ್ಯೋ ಇದೇನಪ್ಪ ಇದು, ಈಗ ಬಾತ್ರೂಮ್ ಡೋರ್ನ ಓಪನ್ ಮಾಡೋದಕ್ಕೂ ಮುಂಚೆವರೆಗೂ ನಾನು ಮೇಘನ ಜೊತೆ ಮಾತಾಡ್ತಾನೆ ಇದ್ನಲ್ವಾ, ಅವಳು ಕೂಡ ನನ್ನ ಜೊತೆ ಮಾತಾಡ್ತಾ ಇದ್ಲಲ್ವಾ, ಆದರೆ ಈಗ ನೋಡಿದ್ರೆ ಇಲ್ಲಿ ಮೇಘನ ಕಾಣಿಸ್ತಾ ಇಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಸುತ್ತಮುತ್ತ ಎಲ್ಲ ನೋಡ್ತಾನೆ. ಆಗ ಕಿರಣ್ಗೆ ಒಂದು ದೃಶ್ಯ ಕಾಣಿಸುತ್ತೆ. ಅದೇನಂದ್ರೆ ತಂಗಿ ಮೇಘನ ಆ ಮರದ ಹತ್ತಿರ ಇದ್ದ ಉಯ್ಯಾಲೆಯ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತಾಳೆ. ಆದರೆ ಕಿರಣ್ಗೆ ಉಯ್ಯಾಲೆಯ ಮೇಲೆ ಕೂತ್ಕೊಂಡಿದ್ದ ಆ ತಂಗಿಯನ್ನ ನೋಡಿ ಭಯ ಆಗುತ್ತೆ. ಯಾಕಂದ್ರೆ ಅವಳು ಕೂತ್ಕೊಂಡಿದ್ದ ವೈಖರಿ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿತ್ತು. ಅವಳು ನೋಡ್ತಾ ಇದ್ದ ಕಣ್ಣೋಟ ಕೂಡ ತುಂಬಾನೇ ವಿಚಿತ್ರವಾಗಿತ್ತು. ಅದನ್ನು ಗಮನಿಸಿದ ಕಿರಣ್ ತಂಗಿಯಾದ ಮೇಘನ ಹತ್ರಕ್ಕೆ ಹೋಗಿ, ಹೇ ಮೇಘನ, ಏನಾಯ್ತು ನಿನಗೆ, ಯಾಕೆ ಆ ಥರ ಕೂತ್ಕೊಂಡಿದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಮೇಘನ ಏನೂ ಮಾತಾಡೋದಿಲ್ಲ. ಅವಳ ಪಾಡಿಗೆ ಅವಳು ಆ ಉಯ್ಯಾಲೆಯ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಮತ್ತೆ ಕಿರಣ್, ಏಯ್ ಮೇಘನ, ಏನೇ ಆಯಿತು ನಿನಗೆ, ಮಾತಾಡೆ, ಯಾಕೆ ಮಾತಾಡೋದಿಲ್ವಾ ಅಂತ ಕೇಳ್ತಾನೆ. ಆಗ ಮೇಘನ ಸೈಲೆಂಟಾಗಿ ಎದ್ದು ನಿಂತ್ಕೊಂಡು ಆ ಮರದ ಹಿಂದೆ ಹೋಗಿ ನೆಲದ ಮೇಲೆ ಕೂತ್ಕೊಂಡು ಬಿಡ್ತಾಳೆ. ಆಗ ಕಿರಣ್ ಮತ್ತೆ ಆ ಮರದ ಹಿಂದೆ ನೆಲದ ಮೇಲೆ ಕೂತ್ಕೊಂಡಿದ್ದ
ಮೇಘನ ಹತ್ರಕ್ಕೆ ಹೋಗಿ ಅವಳ ಭುಜದ ಮೇಲೆ ಕೈ ಇಟ್ಟು ಮಾತಾಡ್ತಾನೆ ಅಷ್ಟೇ. ತಕ್ಷಣ ಮೇಘನ ಕಿರಣ್ ಕಡೆಗೆ ತಲೆ ಎತ್ತಿ ದೊಡ್ಡ ದೊಡ್ಡ ಕಣ್ಣುಗಳನ್ನು ಬಿಡ್ತಾ ತುಂಬ ಕೋಪದಿಂದ ನೋಡ್ತಾಳೆ. ಅವಳ ಕಣ್ಣುಗಳನ್ನು ನೋಡ್ತಾ ಕಿರಣ್ ಬೆಚ್ಚಿ ಬಿದ್ದೋಗ್ತಾನೆ. ಯಾಕಂದರೆ ಮೇಘನಾಳ ಕಣ್ಣು ಪೂರ್ತಿಯಾಗಿ ಕೆಂಪು ಬಣ್ಣದಲ್ಲಿತ್ತು. ಮತ್ತೆ ಮೇಘನ ಯಾವುದೋ ವಿಚಿತ್ರವಾದ ಭಾಷೆಯಲ್ಲಿ ಕಿರಣ್ ಜೊತೆ ಮಾತಾಡ್ತಾ ಇದ್ಲು. ಅದನ್ನು ನೋಡಿದ ತಕ್ಷಣ ಕಿರಣ್ಗೆ ಅರ್ಥ ಆಗೋಗತ್ತೆ ಅವಳ ತಂಗಿಯ ಮೈ ಮೇಲೆ ಯಾವುದೋ ಆತ್ಮದ ಆವಾಹನೆ ಆಗಿದೆ ಅಂತ. ತಕ್ಷಣ ಕಿರಣ್ ಎದ್ನೋ ಬಿದ್ನೋ ಅಂತ ಅಜ್ಜಿಯ ಮನೆಯ ಕಡೆಗೆ ಓಡೋಗ್ತಾನೆ. ಈ ರೀತಿ ಕಿರಣ್ ಓಡೋಗುವಾಗ ಸಡನ್ನಾಗಿ ಅವನ ಹಿಂದೆ ಶರ್ಟ್ ಕಾಲರ್ನ ಯಾರೋ ಹಿಡ್ಕೊಂಡು ಎಳೆದಾಗುತ್ತೆ. ಆದರೂ ಕಿರಣ್ ಹಿಂದೆ ತಿರುಗಿ ನೋಡದೆ ಸೀದಾ ಮನೆ ಒಳಗೆ ಹೋಗಿ ನಿದ್ದೆ ಮಾಡ್ತಾ ಇದ್ದ ಅವರ ಅಜ್ಜಿಯನ್ನು ಎಬ್ಬರಿಸ್ತಾನೆ. ಅವರ ಅಜ್ಜಿ ಏನಾಯಿತು ಅಂತ ಕೇಳಿದಾಗ ಕಿರಣ್ ನಡೆದ ಎಲ್ಲ ಘಟನೆಯನ್ನು ಅಜ್ಜಿಗೆ ಹೇಳ್ತಾನೆ. ಆದರೆ ಅವರ ಅಜ್ಜಿ ಕಿರಣ್ ಹೇಳೋದನ್ನು ನಂಬೋದಿಲ್ಲ. ಯಾಕಂದರೆ ಕಿರಣ್ಗೆ ಕತ್ತಲು ಅಂದರೆ ಭಯ ಅಲ್ವಾ. ಆದ್ದರಿಂದ ಕಿರಣ್ ಆಚೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅವನು ತಮಾಷೆ ಮಾಡ್ತಾ ಇದ್ದಾನೆ ಅಂತ ಅಂದುಕೊಳ್ತಾರೆ. ಆದರೆ ಕಿರಣ್ ಪದೇ ಪದೇ ಅವರ ಅಜ್ಜಿಯ ಜೊತೆ ಅದನ್ನೇ ಹೇಳ್ತಾ ಇದ್ದದ್ದಕ್ಕೆ ಅವರ ಅಜ್ಜಿ ಏನು ಮಾಡ್ತಾರೆ ಅಂದರೆ ಕಿರಣ್ನ ಕರ್ಕೊಂಡು ಅವರ ತಂಗಿ ಮಲ್ಕೊಂಡಿದ್ದ ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಮಂಚದ ಮೇಲೆ ಮೇಘನ ಆರಾಮಾಗಿ ನಿದ್ದೆ ಹೋಗ್ತಾ ಇರ್ತಾಳೆ. ಅದನ್ನು ನೋಡಿದ ಮೇಲೆ ಕಿರಣ್ಗೆ ಎಲ್ಲ ಅಯೋಮಯವಾಗಿ ಬಿಡುತ್ತೆ. ತಕ್ಷಣ ಕಿರಣ್ ತಂಗಿಯನ್ನು ನಿದ್ದೆಯಿಂದ ಎಬ್ಬರಿಸಿ, ಏಯ್ ಮೇಘನಾ, ನೀನು ನನ್ನ ಜೊತೆ ಆಚೆ ಬಂದಿದ್ದೆ ಅಲ್ವಾ, ನಾನು ನಿನ್ನನ್ನು ಇಬ್ಬರು ಆಚೆ ಕರ್ಕೊಂಡು ಹೋಗಿದ್ದೆ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಮೇಘನಾ, ಇಲ್ಲ, ನೀನು ನನ್ನ ನಿದ್ದೆಯಿಂದ ಎಬ್ಬರಿಸಲೂ ಇಲ್ಲ, ನಾನು ನಿನ್ನ ಜೊತೆ ಆಚೆ ಬರಲೂ ಇಲ್ಲ, ಇನ್ನು ನನಗೆ ತುಂಬ ಕೆಟ್ಟದಾಗಿರೋ ಕನಸುಗಳು ಬರ್ತಾ ಇತ್ತು ಅಂತ ಹೇಳ್ತಾಳೆ. ಈ ಘಟನೆ ಆದಮೇಲೆ ಕಿರಣ್ಗೆ ಅವರ ಅಜ್ಜಿಯ ಮನೆಯಲ್ಲಿ ಯಾವತ್ತೂ ಆ ರೀತಿ ಆಗಲಿಲ್ಲ. ಆವತ್ತು ಒಂದು ದಿನ ಮಾತ್ರ, ಅದರಲ್ಲೂ ಆ ಕಾಡಂದಿಯ ಮಾಂಸ ತಿಂದ ದಿನ ಮಾತ್ರ ಆ ರೀತಿ ಆಗುತ್ತೆ. ರಜೆ ಮುಗಿಸ್ಕೊಂಡು ಕಿರಣ್ ವಾಪಸ್ ಕೊಯಂಬತ್ತೂರ್ಗೆ ಹೋಗ್ಬಿಡ್ತಾನೆ. ಅದಾದಮೇಲೆ 13 ವರ್ಷಗಳ ಕಾಲ ಕಿರಣ್ ಅವರ ಅಜ್ಜಿಯ ಮನೆಗೆ ಹೋಗಲೇ ಇಲ್ಲ. ಇದು ಗುಂಡ್ಲುಪೇಟೆಯ ಅಜ್ಜಿಯ ಮನೆಯಲ್ಲಿ ಕಿರಣ್ಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು. ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಹೊಸ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.